ಈಗ ಸಿಂಪಲ್ ಆಗಿರೋ ರಸಮ್ ರೆಸಿಪಿ ಮಾಡ್ತಾ ಇದೀವಿ. ಈಗ ಬಾಣಲಿಲಿ ಎಣ್ಣೆ ಹಾಕೊಳ್ತಾ ಇದೀವಿ. ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಒಂದು ಸ್ವಲ್ಪ, ಸಾಸಿವೆ ಹಾಕೊಂಡಾದ್ಮೇಲೆ ಜಜ್ಜಿರೋ ಬೆಳ್ಳುಳ್ಳಿ ಹಾಕೊಳ್ಳಿ. ಆಮೇಲೆ ಕರಿಬೇವು ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಳ್ಳಿ. ಜೀರಿಗೆ ಮತ್ತೆ ಮೆಣಸಿನ ಪುಡಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕೊಳ್ಳಿ. ಸ್ವಲ್ಪ ಮಿಕ್ಸ್ ಮಾಡಿ, ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ಬೇಯಿಸಿ ರುಬ್ಬಿರೋ ಟೊಮೆಟೊ ರಸ ಹಾಕೊಳ್ಳಿ. ಈಗ ಹುಣಸೆಹಣ್ಣು ರಸನ ಹಾಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಒಂದು ಕುದಿ ಬಂದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಿ. ಈಗ ಬಿಸಿ ಬಿಸಿ ಆದ ರಸಮ್ ರೆಡಿ ಆಗಿದೆ.